ಎಸ್, ಗಮನಿಸ್ತಾ ಇದ್ದೀವಿ. ಕ್ರಿಕೆಟ್ನ ಫೀವರ್ ಮತ್ತಷ್ಟು ಜೋರಾಗುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಲಿ ಚಾಂಪಿಯನ್ ಟೀಮ್ ಇಂಡಿಯಾ 2026ರ T20 ವಿಶ್ವಕಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಕಿವೀಸ್ ವಿರುದ್ಧ ಭಾರತದ ಮೊದಲ ಗೆಲುವು ಇದಾಗಿದೆ. ಭಾರತ ಗೆದ್ದಿದ್ದು ನ್ಯೂಜಿಲೆಂಡ್ ವಿರುದ್ಧ ಇದೇ ಮೊದಲು ಫೈನಲ್ನಲ್ಲಿ. ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ಭಾರತವನ್ನು ಗೆಲುವಿನ ದಡಕ್ಕೆ ತಂದು ನಿಲ್ಲಿಸುವಂತೆ ಮಾಡಿತು. ಭಾರತ 255 ರನ್ಗಳ ಸುರಿಮಳೆಯನ್ನು ಸುರಿಸ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಷ್ಟು ರನ್ಗಳನ್ನು ಪೇರಿಸಿತ್ತು. ನಂತರ ಭಾರತದ ಬೌಲರ್ಗಳು ಕಿವೀಸ್ ತಂಡವನ್ನು ಅಕ್ಷರಶಃ ಕಿವಿ ಹಿಂಡಿದ್ರು, ಕಟ್ಟೆ ಹಾಕಿದ್ರು. ಅವರ ಬ್ಯಾಟ್ಗಳಿಗೆ ಜಾದೂ ಮಾಡಿದ್ರು ಏನೋ ಗೊತ್ತಿಲ್ಲ, ಅವರ ಬ್ಯಾಟ್ಗಳಿಂದ ರನ್ಗಳೇ ಉದುರಲಿಲ್ಲ ಅಥವಾ ಸುರಿಲಿಲ್ಲ. ಆ ರೀತಿಯ ಕಟ್ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಹಾಗೆ ನೋಡಿದ್ರೆ 2024ರ ವಿಶ್ವಕಪ್ ಫೈನಲ್ನಲ್ಲಿ ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ 2ನೇ ಬಾರಿಗೆ T20 ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿತ್ತು. ಈಗ 617 ದಿನಗಳು ಕಳೆದಿದ್ದಾವೆ. ನಾವು ವಿಶ್ವ ಚಾಂಪಿಯನ್ ಆಗಿ ಮುಂದುವರಿತಾ ಇದ್ದೇವಲ್ಲ, 617 ದಿನಗಳು ಕಳೆದಿದ್ದಾವೆ. ಈಗ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗಿ ಇಡೀ ಕೀರ್ತಿ ಪತಾಕೆಯನ್ನು ಜಗತ್ತಿನಾದ್ಯಂತ ನಾವು ಹಾರಿಸಿದ್ದೇವೆ. ಹಾಗೆ ನೋಡಿದ್ರೆ ಮೈದಾನದಲ್ಲಿ ನಡೆದಂಥ ಈ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಏಕಪಕ್ಷೀಯವಾಗಿ ಸೋಲಿಸಿದಂಥ ತಂಡ ಟೀಮ್ ಇಂಡಿಯಾ. ವಾಸ್ತವವಾಗಿ ಆವೃತ್ತಿಯಲ್ಲಿ ಉಭಯ ತಂಡಗಳು ಅದ್ಭುತ ಪ್ರದರ್ಶನವನ್ನು ನೀಡಿ ಫೈನಲ್ಗೇರಿದ್ವು. ಹೀಗಾಗಿ ಈ ಪ್ರಶಸ್ತಿ ಸುತ್ತಿನ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಹೋರಾಟವನ್ನು ನಿರೀಕ್ಷಿಸಲಾಗಿತ್ತು. ಅದಕ್ಕೆ ಕಾರಣ ಕೂಡ ಇತ್ತು. ಅದೇನು ಅಂತ ಹೇಳಿದ್ರೆ T20 ವಿಶ್ವಕಪ್ ಇತಿಹಾಸದಲ್ಲಿ ಟೀಮ್ ಇಂಡಿಯಾ ಕಿವೀಸ್ ವಿರುದ್ಧ ಗೆದ್ದೇ ಇರಲಿಲ್ಲ, ಗೆಲುವು ದಾಖಲಿಸಿರಲಿಲ್ಲ. ಹೀಗಾಗಿ ಆ ಕುತೂಹಲ ಸಹಜವಾಗಿ ಇತ್ತು. ಇದರ ಪರಿಣಾಮ ಭಾರತದ ಮುಂದೆ ಕಿವೀಸ್ ತಂಡ ಮಂಡಿ ಊರಿದೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಭಾರತದ ವಿರುದ್ಧ ಮೊದಲ ಸೋಲು ಅನುಭವಿಸಿದೆ ಈ ನ್ಯೂಜಿಲೆಂಡ್. ಹಾಗೆ ನೋಡಿದ್ರೆ ಮೋದಿ ಮೈದಾನದಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ರನ್ಗಳ ಸುರಿಮಳೆ ಆಯಿತು. ಕಿವೀಸ್ ಬೌಲರ್ಗಳನ್ನು ಹೆಂಗೆ ಬೆಂಡೆತ್ತಿದ್ರು ಅಂತ ಹೇಳಿದ್ರೆ ಮೊದಲ ಓವರ್ನಿಂದಲೇ ತರಾಟೆಗೆ ತೆಗೆದುಕೊಂಡಿತ್ತು ಟೀಮ್ ಇಂಡಿಯಾ ಬ್ಯಾಟರ್ಗಳು ಆರಂಭದಲ್ಲಿಯೇ ಕಿವೀಸ್ ಪಡೆಯನ್ನು ಪಂದ್ಯದಿಂದ ಹೊರ ಹಾಕಿದ್ರು. ಉಳಿದ ಕೆಲಸವನ್ನು ತಂಡದ ಬೌಲರ್ಗಳು ಮುಗಿಸಿಯೇ ಬಿಟ್ಟರು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿತ್ತು ಇಂಡಿಯಾ. ಉತ್ತಮ ಆರಂಭ ಕೂಡ ಸಿಕ್ಕಿತ್ತು. ಇಡೀ ವಿಶ್ವಕಪ್ನಲ್ಲಿ ರನ್ಗಳ ಬರ ಎದುರಿಸಿದ್ದು ಅಭಿಷೇಕ್ ಶರ್ಮಾ. ನಿಜಕ್ಕೂ ಕೂಡ ಅಭಿಷೇಕ್ ಶರ್ಮಾ ಅವರ ಇವತ್ತಿನ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇವತ್ತಿನ ಆಟ ಇದೆಯಲ್ಲ, ನಿಜಕ್ಕೂ ಕೂಡ ಮಿಂಚಿನಂತೆ ಇತ್ತು. ಅವರ ಆಟವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಭಿಷೇಕ್ ಶರ್ಮಾ ಯಾಕೋ ಗೊತ್ತಿಲ್ಲ, ಈ ಟೂರ್ನಿಯಲ್ಲಿ ಅವರ ಕಳಪೆ ಪ್ರದರ್ಶನದಿಂದ ಮಂಕಾಗಿದ್ದಂಥ ಅಭಿಷೇಕ್ ಶರ್ಮಾ ಇವತ್ತು ನಿಜಕ್ಕೂ ಕೂಡ ತನ್ನೊಳಗಿನ ನಿಜವಾದ ಆಟಗಾರ ಹೇಗಿದ್ದಾನೆ ಅನ್ನೋದನ್ನು ಜಗತ್ತಿನ ಮುಂದೆ ಸಾಧಿಸಿ ತೋರಿಸಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? 18 ಎಸೆತಗಳಲ್ಲಿ ಕೇವಲ 18 ಎಸೆತಗಳಲ್ಲಿ ಅರ್ಧ ಶತಕವನ್ನು ಪೂರೈಸಿದಂಥ ಸಿಡಿಲಬ್ಬರದ ಬ್ಯಾಟಿಂಗ್ ಇವತ್ತು ಅಭಿಷೇಕ್ ಶರ್ಮಾದ್ದು. ಇನ್ನು ಎಂದಿನಂತೆ ಅಮೋಘ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಅದು ಸಂಜು ಸ್ಯಾಮ್ಸನ್. ಸತತ 3ನೇ ಪಂದ್ಯದಲ್ಲಿ ಅರ್ಧ ಶತಕ ಪೂರೈಸಿದರು. ಈ ಜೋಡಿಯ ಅಬ್ಬರ. ಆದರೆ 98ಕ್ಕೆ ಅಭಿಷೇಕ್ ಶರ್ಮಾ ಹೋಗಬೇಕಾಯಿತು. ಆನಂತರದಲ್ಲಿ ಬಂದಂಥ ಇಶಾನ್ ಕಿಶನ್ ಕೂಡ ಅತ್ಯಂತ ವೇಗವಾದ ಆಟದ ಮೂಲಕ ತನ್ನ ಶಕ್ತಿಯನ್ನು ಸಾಬೀತು ಮಾಡಿದ್ರು. ತಂಡವನ್ನು ಗೆಲುವಿಗೆ ತಂದು ನಿಲ್ಲಿಸಿದರು.